ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಬೀಟ್ರೋಟ್ ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿದೆ. ಬನ್ನಿ ಹಾಗಾದರೆ ತಡ ಮಾಡಿದೆ ಮಾಡೋದು ಹೇಗೆ ಅಂತ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತಡ ಮಾಡಿದೆ ನೋಡಿ. ಒಂದು ಸಲ ಏನು ತರಕಾರಿ ಇಲ್ಲ ಅಂದಾಗ ಈ ಥರ ದಿಢೀರಂತ ಮಾಡ್ಕೊಂಡ್ಬಿಟ್ರೆ ಇನ್ನೂ ಒಂದು ತುತ್ತನ್ನ ಜಾಸ್ತಿನೇ ಹೋಗುತ್ತೆ, ಅಷ್ಟು ರುಚಿಯಾಗಿದೆ. ಬನ್ನಿ ಹಾಗಾದರೆ ಮಾಡೋದು ನೋಡು. ಇಲ್ಲಿ ಮೊದಲಿಗೆ ಬೀಟ್ರೋಟ್ ರಸಮ್ ಮಾಡಲಿಕ್ಕೆ ಒಂದು 2 ಮೀಡಿಯಮ್ ಸೈಜ್ ಬೀಟ್ರೋಟ್ ತೊಗೊಂಡು ಕಟ್ ಮಾಡಿ ತೊಗೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ 2 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಅದ್ರ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 2 ಹಸಿಮೆಣಸು ಹಾಕೋತಾ ಇದ್ದೀನಿ. ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1 ರಿಂದ 2 ವಿಸಿಲ್ ಬಂದರೆ ಸಾಕು. ಇಲ್ಲಿ ನೋಡಿ, ಕುಟಾಣಿಗೆ 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು ಕಾಳು ಮೆಣಸು ಹಾಕೋತಾ ಇದ್ದೀನಿ. ಕುಟ್ಟಿ ಪೌಡ್ರ್ ಮಾಡಬೇಕು. ಇದನ್ನು ಹಸಿದೆ ಅದನ್ನೇನು ಹುರಿಬೇಕಂತಿಲ್ಲ. ಕಾಳು ಮೆಣಸು ಹಾಕೋತಾ ಇದ್ದೀನಿ. ಒಂದು ಕುಟಾಣಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಆಗಬೇಕು ಅದು. ನೋಡಿ, ಈ ರೀತಿ ಪೌಡ್ರ್ ಆದಮೇಲೆ ಇದನ್ನು ತೆಗೆದು ಸೈಡಿಗೆ ಇಡ್ತಾಯಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಅದಕ್ಕೆ ಇದನ್ನು ಕೂಡ ಜಜ್ಕೊಳ್ಬೇಕು ಸಣ್ಣಗೆ. ನೋಡಿ, ಆ ಕಡೆ ಬೆಳ್ಳುಳ್ಳಿ ಕೂಡ ಜಜ್ಜಿ ರೆಡಿ ಮಾಡಿ ಇಟ್ಟಾಯಿತು ಒಗ್ಗರಣೆಗೆ. ಈ ಕಡೆ ಬೀಟ್ರೋಟ್ ಕೂಡ ಬೆಂದಿದೆ. ಈಗ ನೋಡಿ ಯಾವ ಥರ ಬೆಂದಿದೆ. ಒಂದು 2 ಸೀಟಿ ಹಾಕಿಸ್ಕೊಂಡಿದ್ದೆ ನಾನು. 2 ಸೀಟಿಗೆ ಇಷ್ಟು ಸಾಫ್ಟಾಗಿ ಬಂದಿದೆ. ಇದು ಒಂದು ಸ್ವಲ್ಪ ತಣ್ಣಗಾಗಲಿ ರುಬ್ಲಿಕ್ಕೆ. ನೋಡಿ, ಈಗ ಬೀಟ್ರೋಟ್ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಬರ್ತಾ ನೋಡಿ. ರುಬ್ಬಿರೋಂಥ ಬೀಟ್ರೋಟ್ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಬೇಯಿಸಿದ ನೀರೇ ಇದು. ಅದೇ ಪಾತ್ರೆಗೆ ಇದನ್ನು ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ರಸಮ್ ಎಷ್ಟು ಜನಕ್ಕೆ ಮಾಡ್ಕೊಳ್ತೀರ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕಿದ ಮೇಲೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದು ಗೋಲಿಗೆ ಹತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಈ ಹದ ಇರಬೇಕು. ಮತ್ತು ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಈ ಹದ ಇರಬೇಕು ರಸಮ್ಮು. ನಿಮಗೆ ತಿಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬೋದು ನೀರು. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿ ಒಲೆ ಮೇಲೆ ಬೇಯಲಿಕ್ಕೆ ಇಡಿ. ಇದನ್ನು ಆ ಕಡೆ ಬೇಯಲಿಕ್ಕೆ ಇಟ್ಟು ಈ ಕಡೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ರಸಮ್. ಈಗ ನೋಡಿ, ಬೀಟ್ರೋಟು ಒಲೆ ಮೇಲೆ ಇಟ್ಟು ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು 2-3 ನಿಮಿಷ ಕುದಿಬೇಕಿದ್ದು. ನೋಡಿ, ಒಂದು 2 ನಿಮಿಷ ಕುದಿಸ್ಕೊಂಡಾಯ್ತು ರಸಮ್ಮು. ಈಗ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕೋದಕ್ಕೆ ಲಾಸ್ಟಿಗೆ. ನೋಡಿ, ಕುದಿಸ್ತಾ ಇದ್ದರೆ ಅಷ್ಟು ಗಮ್ಮಂತ ಪರಿಮಳ ಬರ್ತಾಯಿದೆ ರಸಮ್ಮು. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ. ಈ ಕಡೆ ರಸಮ್ಗೆ ಒಗ್ಗರಣೆ ಹಾಕಲಿಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಸಾಸಿವೆ ಚಿಟ್ಕೊಡ್ತಾ ಇದ್ದಂಗೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಅದಕ್ಕೆ ಒಗ್ಗರಣೆದು. ನೋಡಿ, ಚಟಾಪಟ ಅಂತ ಇದೆ. ಈ ಟೈಮ್ನಲ್ಲಿ ಜಜ್ಜಿಕ್ಕಂತ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಇದನ್ನು ಒಣ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು 2 ಒಗ್ಗರಣೆಗೆ. ಕರಿಬೇವಿದ್ರೆ ಹಾಕ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ ಪರಿಮಳ. ನೋಡಿ, ಇದು ಹಾಕಿದ ಮೇಲೆ ಉರಿಯನ್ನು ಸ್ಲೋ ಇಡಿ. ಜಾಸ್ತಿ ಉರಿ ಇಟ್ಟು ಹಾಕಿಬಿಟ್ರೆ ಪುಡಿ ಎಲ್ಲ ಸೀದು ಹೋಗಿಬಿಡ್ತೈತಿ. ಸಣ್ಣ ಪೌಡ್ರ್ ಇರ್ತೈತಲ್ಲ, ಹಂಗಾಗಿ ನೋಡಿ ಇಷ್ಟು ಆದಮೇಲೆ ಒಗ್ಗರಣೆ ಸೇರಿಸಿದ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಘಮ ಘಮ ಅಂತಿದೆ ಒಗ್ಗರಣೆ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗ್ತಿದೆ ಅಷ್ಟೇ. ನೋಡಿ, ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಕೊಂಡು ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಯನ್ನು ಕುದೀತಾ ಇರೋ ರಸಮ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಎಷ್ಟು ಸೂಪರಾಗಿ ಅಂತ ನೋಡಿ. ಲಾಸ್ಟ್ ಫೈನಲ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆರಿಸಿ ಹಾಕಿದರೆ ಆಯ್ತು. ನೋಡಿ, ರುಚಿಯಾದ ಬೀಟ್ರೋಟ್ ರಸಮ್. ನೀವು ಸಹ ಮಾಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಘಮ ಘಮ ಅಂತೈತಿ. ಬಿಸಿ ಅನ್ನಕ್ಕೆ ಹಾಕಿ ತಿಂತಾಯಿದ್ರೆ ಇನ್ನೂ 2 ಸೌಟು ಹೆಚ್ಚಿಗೆ ಹೋಗುತ್ತೆ ಅನ್ನ. ಅಷ್ಟು ಚೆನ್ನಾಗಾಗಿದೆ ಬೀಟ್ರೋಟ್ ರಸಮ್ಮು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.